ಎಪಿಸೋಡ್ ನೋಡಿರೋರು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಅದು ಯಾರು ಏನು ಕತೆ ಅಂತ. ಪ್ರತಿಷ್ಠಿತ ಕುಟುಂಬವೊಂದರ ಕುಡಿ ರಾಜಕಾರಣಿ ತನ್ನ ಕುಟುಂಬದ ಮಾನ ಮರ್ಯಾದೆಯನ್ನ ಬೀದಿಗಳಲ್ಲಿ ಹರಾಜು ಹಾಕಿರುವಂಥ ಕತೆ. 2800ಕ್ಕೂ ಹೆಚ್ಚು ಮಹಿಳೆಯರನ್ನ ತನ್ನ ಕಾಮತೃಷೆಗೆ ಬಳಕೆ ಮಾಡಿಕೊಂಡಂಥ ಕತೆ. ಯಾವ ಮಹಿಳೆಯರನ್ನ ತನ್ನ ಅಧಿಕಾರ ತನ್ನ ದರ್ಪ ಉಪಯೋಗಿಸಿಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಂಥ ಕತೆ. ಎಲ್ಲ ಕತೆಗಳಿದೆಯಲ್ಲ, ಇದ್ಯಾವುದು ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಅಂತೆ ಕಂತೆಗಳಲ್ಲ. ಇದನ್ನ ಯಾರೋ ರೆಕಾರ್ಡ್ ಮಾಡಿದ್ದು ಅಲ್ಲ, ಅಥವಾ ಇವರನ್ನ ಹನಿ ಟ್ರ್ಯಾಪೋ ಮನಿ ಟ್ರ್ಯಾಪೋ ಮಾಡಿದ್ದಲ್ಲ. ಇದು ಸೆಲ್ಫ್ ಟ್ರ್ಯಾಪ್ ಅಂತಾನೆ ನಾವು ಮಧ್ಯಾಹ್ನ ಹೇಳಿದ್ವಿ. ಅವರೇ ಮಾಡ್ಕೊಂಡಿದ್ದಂಥ ವಿಡಿಯೋ, ಅವರೇ ತಮ್ಮ ಕಾಮತೃಷೆ ಮತ್ತು ಅದೇನೋ ವಿಚಿತ್ರ ಮನಸ್ಥಿತಿ, ಸರಿ ಇಲ್ಲದ ಮನಸ್ಥಿತಿಯಿಂದ ಮಾಡ್ಕೊಂಡಿರುವಂಥ ವಿಡಿಯೋ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಟ್ಟ ಪತ್ರಿಕೋದ್ಯಮದ ಹೆಸರುವಾಸಿ ಚಾನಲ್ ಪವರ್ ಟಿವಿ, ನಿಮ್ಮ ಪವರ್ ಟಿವಿ ಇವತ್ತು ಆ ವಿಚಾರವನ್ನು ನಿಮ್ಮ ಮುಂದೆ ತರುವಂಥ ಧೈರ್ಯ ಮಾಡಿ ನಿಮ್ಮ ಮುಂದೆ ಈಗಾಗಲೇ ತಂದಿಟ್ಟಿದ್ದೀವಿ. ಏನೇನು ಕತೆ ಅನ್ನೋದನ್ನು ಹೇಳಿದ್ದೀವಿ. ಇದ್ಯಾವುದು ಅಂತೆ ಕಂತೆಗಳಲ್ಲ ಅನ್ನೋದನ್ನು ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದ್ಯಾವುದು ಅಂತೆ ಕಂತೆಗಳಲ್ಲ, ನಾವು ಸೃಷ್ಟಿ ಮಾಡಿದ್ದಲ್ಲ ಅನ್ನೋದಕ್ಕೆ ಮತ್ತೊಂದು ವಿಡಿಯೋ ಸಾಕ್ಷ್ಯ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂತ್ರಸ್ತ ಮಹಿಳೆ, ಅವರಿಂದ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯ ಮಾತನಾಡಿದ್ದಾರೆ. ಆ ಸಂತ್ರಸ್ತ ಮಹಿಳೆ ಏನಂದಿದ್ದಾರೆ ನೋಡಿ. ನಮಸ್ತೆ, ನಾನು 5 ವರ್ಷ ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಿಂದ ತೆಗೆದು ಮನೆ ಭವಾನಿ ಮೇಡಮ್ ಅವರು, ರೇವಣ್ಣ ಭವಾನಿ ಮೇಡಮ್ ಅವರು ಮನೆಗೆ ಕರ್ಕೊಂಡ್ರು. ಅವ್ರ ಮನೆ 3 ವರ್ಷ ಇದ್ದೆ. ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಭವಾನಿ ಅವರೆಲ್ಲ ಸಖತ್ತು ಕಿರುಕುಳ ಕೊಟ್ಟರು, ದೈಹಿಕ ಕಿರುಕುಳ ಕೊಟ್ಟರು. ಪ್ರಜ್ವಲ್ ರೇವಣ್ಣ ಅವರು ಮೈಯೆಲ್ಲ ಮುಟ್ಟಕ್ಕೆ ಬರೋದು ಎಲ್ಲ ಇದು ಮಾಡೋರು. ರೇವಣ್ಣ ಮತ್ತು ಪ್ರಜ್ವಲ್ ಇಬ್ರು ಅಕ್ಕ ತಂಗಿರ ಜೊತೆಲಿ ಹುಟ್ಟಿಲ್ವಾ? ಪ್ರಜ್ವಲ್ಲು ರೇವಣ್ಣ ಯಾರು ಅಕ್ಕ ತಂಗಿರ ಜೊತೆಲಿ ಹುಟ್ಟಿಲ್ವಾ? ಬೇರೆ ಹೆಣ್ಮಕ್ಳ ಜೊತೆ ಯಾಕೆ ಕೀಳಾಗಿ ನಡ್ಕೋತಾರೆ? ಅಷ್ಟು ಹೆಣ್ಮಕ್ಳು ಕೀಳಾಗಿ ಹೋಗೋರ, ಅಷ್ಟು ಕೊಚ್ಚೆನ ಅವರು. ಯಾಕೆ ಅವ್ರ ಹೆಣ್ತೀರಿಲ್ವಾ? ಅವ್ರ ಹೆಣ್ತೀರ ಹತ್ರ ಹೋಗ್ಬೇಡ ಅಂದೈತಾ? ಏನಕ್ಕೆ ಹೆಣ್ಮಕ್ಳು ಅಂದರೆ ಅಷ್ಟು ಕೀಳಾಗಿ ಹೋಗೋರ? ಅಷ್ಟು ಕೆಟ್ಟದಾಗ ಏನಕ್ಕೆ ನಡ್ಕೋಬೇಕು? ಅವ್ರ ಮನೆ ಅಕ್ಕ ತಂಗಿರೋ ಒಂದು ಹುಟ್ಟಿದ್ರೆ ಇವ್ರು ಹಿಂಗೆಲ್ಲ ಹಾಡ್ತಿರ್ಲಿಲ್ಲ. ಅಕ್ಕ ತಂಗಿರೋ ಒಂದು ಹುಡ್ತಾನೆ ಇರೋದಕ್ಕೆ ಹಿಂಗೆ ಹೆಣ್ಮಕ್ಳೆಲ್ಲ ಹಾಳು ಮಾಡ್ತಾ ಇರೋದು ಅವರು. ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಜ್ವಲ್ಲು, ರೇವಣ್ಣು, ಭವಾನಿ ಇಷ್ಟು ಜನ ಕಾರಣ. ಸಂತ್ರಸ್ತ ಮಹಿಳೆಯ ಮಾತುಗಳನ್ನು ನೀವೇ ಕಣ್ಣಾರೆ ನೋಡಿದ್ರಿ, ಕೇಳಿಸ್ಕೊಂಡ್ರಿ. ಪಾಪ ಇವರೊಬ್ರು ಮುಂದೆ ಬಂದರು, ಹೀಗೀಗಾಗಿದೆ ಅನ್ನೋದನ್ನ ಹೇಳಿದ್ರು. ಧ್ವನಿ ಇಲ್ಲದ ಅದೆಷ್ಟೋ ಮಹಿಳೆಯರು ಇದನ್ನು ಹೇಳೋದಕ್ಕಾಗದೆ, ಇದರ ಬಗ್ಗೆ ಮಾತಾಡೋದಕ್ಕಾಗದೆ ಮನಸ್ಸಲ್ಲೇ ಇಟ್ಕೊಂಡು ನುಂಗ್ಕೊಂಡು ಆ ನೋವು ಆಕ್ರೋಶಗಳನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದಾರಲ್ಲ, ಅವರೆಲ್ಲರ ಪರವಾಗಿ ನಿಮ್ಮ ಪವರ್ ಟಿವಿ ಈಗ ಆರಂಭ ಮಾಡ್ತಾ ಇದೆ ಕಾಮಕಾಂಡ ಪಾರ್ಟ್ 2. ಮಧ್ಯಾಹ್ನ ಮಾತಾಡಿದ್ದ ಸಂದರ್ಭದಲ್ಲಿ ವಿಡಿಯೋ ಸಾಕ್ಷ್ಯಗಳನ್ನು ನಾವು ಇಟ್ಟಿಲ್ಲ, ಅಥವಾ ಎಲ್ಲೂ ಕೂಡ ನಾವು ಇಂಥದ್ದಾಗಿದೆ ಅನ್ನೋದನ್ನ ಪುರಾವೆ ಸಮೇತ ಇಟ್ಟಿಲ್ಲ. ಆದರೆ ಈಗ ಮಹಿಳೆ ಹೇಳಿದ್ರು, ಸಂತ್ರಸ್ತ ಮಹಿಳೆನೇ ಹೇಳಿದ್ರು ಹೀಗೀಗಾಗಿದೆ ಅಂತ. ಸರ್, ಪಾರ್ಟ್ 2 ಏನಾಗುತ್ತೆ ಸರ್? ಈಗ ಸಂಜೆ ಹೊತ್ತು ಐ ಥಿಂಕ್ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿಗೆ ದೀಪ ಹಚ್ಬಿಟ್ಟು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆಯುವ ಹೊತ್ತಲ್ಲಿ ನಾವು ಹೆಣ್ಣು ಮಕ್ಕಳ ಪರ ನಿಂತುಬಿಟ್ಟು ಸ್ಟೋರಿ ಮಾಡ್ತಾಯಿದ್ದೀವಿ. ಅಂಜದೆ ಅಳುಕದೆ ಅಂತಲ್ಲ. ಅಗೈನ್ ದಿಸ್ ಈಸ್ ನಾಟ್ ಸ್ಟೋರಿ, ದಿಸ್ ಈಸ್ ಹೋರಾಟ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅಂತ ಬೆಳಗ್ಗೆನೇ ಹೇಳಿದ್ದೀವಿ, ಈಗಲೂ ಹೇಳ್ತಾ ಇದ್ವಿ. ಶೇಮ್ಫುಲ್ ಏನಕ್ಕಂತ ಹೇಳ್ತೀನಿ, ಈ ಮುಟ್ಟಾಳನ ಮುಖ ನೋಡಲಿಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಈವನ್ ಇನ್ ಸ್ಕ್ರೀನ್ ನಾವು ಬೆಳಗ್ಗೆ ಇವನ ಫೋಟೋ ತೋರಿಸಿರಲಿಲ್ಲ, ಈಗ ತೋರಿಸ್ತಾ ಇದ್ದೀವಿ. ಯಾಕೆ ಗೊತ್ತಾ? ಒಂದು ಸಂತ್ರಸ್ತನೇ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ, ನಮಗೆ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಯಾರಿಂದ ಅನ್ಯಾಯ ಆಗಿದೆ, ಯಾರ ಫ್ಯಾಮಿಲಿಯಿಂದ ಹೆಸರುಗಳನ್ನು ಎಳೆಯಾಗಿ ಹೇಳ್ತಾರೆ. ಇದು ನಾರ್ಮಲ್ ಕಾಮ ಪುರಾಣ ಅಲ್ಲ, ಇದು ವಿಕೃತ ಕಾಮ. ಇದು ವಿಕೃತ ಕಾಮ. ಆ ಹೆಣ್ಣು ಮಗುವಿನ ಅರ್ಥನಾದ ಇದೆ ಅಲ್ವಾ, ಆ ಕರುಳ ಧ್ವನಿ ಇದೆ ಅಲ್ವಾ, 91 ವರ್ಷದ ಗೌಡ್ರಿಗೆ ಮುಟ್ಟಲ್ವಾ? ಬೇಡ, ನಾವೆಲ್ಲ ಕುಮಾರಣ್ಣ 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 ಅಂತ ಕರಿತೀವಿ. ಕರ್ನಾಟಕ ದೇಶದ ಭಾರತ ದೇಶದ ಕರ್ನಾಟಕ ರಾಜ್ಯದ ಅಣ್ಣನಂತೆ ಕರೆಯೋರು. ಅವರಿಗೂ ಈ ಕಿವಿಯಲ್ಲಿ ಈ ಹೆಣ್ಣು ಮಕ್ಕಳ ಗೋಳು, ಈ ಫೋಟೋ ವಿಡಿಯೋಗಳು ಎಲ್ಲೂ ಕಂಡೇ ಇಲ್ವಾ? ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ ಎಲ್ಲರೂ. ನಾಳೆ ಒಂದು ಎಲೆಕ್ಷನ್ ಆಗಿಬಿಡ್ಲಿ, ಮತ್ತೆಲ್ಲ ಕೂತ್ಕೊಂಡು ಮಾತಾಡುವ. ಇದು ಮಾತಾಡುವ ವಿಷಯನ? ಈಸ್ ದಿಸ್ ಸಬ್ಜೆಕ್ಟ್ ಟು ಟಾಕ್ ಆರ್ ಡಿಸ್ಕಸ್?
ಈ ಸಬ್ಜೆಕ್ಟ್ ಡಿಸ್ಕಷನ್ ಸಬ್ಜೆಕ್ಟಾ? ನಾವು ನಾಳೆ ಕೂತು ಮಾತಾಡುವ, ಎಲೆಕ್ಷನ್ ಒಂದು ಮುಗೀಲಿ, ನಾವೆಲ್ಲೊಂದು ಪಂಚಾಯಿತಿಗೆ ಮಾಡುವ. ಈಸ್ ದಿ ಸಬ್ಜೆಕ್ಟ್ ಟು ಟಾಕ್? ಈ ಸಬ್ಜೆಕ್ಟಲ್ಲಿ ನಿಮಗೆ ಎಲ್ಲಿ ಕೂತು ಮಾತಾಡಿ ಪಂಚಾಯಿತಿಗೆ ಮಾಡುವ ಎಲ್ಲಿಯಾದರೂ ಸಬ್ಜೆಕ್ಟ್ ಇದೆನಾ? ಇಲ್ಲ. ಇದು ಹಾಸನಕ್ಕೆ ಮಾಡಿದ ಅಪಮಾನ, ಹಾಸನದ ಹೆಣ್ಣು ಮಕ್ಕಳಿಗೆ ಮಾಡಿದ ಅಪಚಾರ.